ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಹೋಗಿದ್ದು ಆರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ಅವರ ಆಶ್ರಮಕ್ಕೆ. ಅಲ್ಲಿ ಧ್ಯಾನಕ್ಕೆ ತುಂಬಾ ಅವಕಾಶ ಇದೆ, ತುಂಬಾ ಚೆನ್ನಾಗಿದೆ. ನಾವು ಒಂದು ದಿನ ಪೂರ್ತಿ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ಹಾಗೆ ನಿಮಗೆ ಕೆಲವೊಂದು ಚಿತ್ರಣಗಳನ್ನು ಅಲ್ಲಿದ್ದೇನೆ ನಾನು ಇದು ಮಾಡಿದೆ. ಇದರಲ್ಲಿ ತುಂಬ ಏನು ನೀರಿನಲ್ಲಿ ತುಂಬ ಬಾತುಕೋಳಿಗಳು ಇದ್ವು. ನಾನು ವಾಪಸ್ ಹೋಗುವಾಗ ನಿಮಗೊಂದಷ್ಟು ಕ್ಲಿಪ್ಸ್ನ ತೆಗೆದು ಹಾಕಿದ್ದೀನಿ. ನನಗೆ ಫೋಟೋಗ್ರಫಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಫೋಟೋ ಜಾಸ್ತಿ ತೆಗಿತೀನಿ, ವೀಡಿಯೋ ತುಂಬ ಕಡಿಮೆ ಮಾಡ್ತೀನಿ ನಾನು. ಹಾಗೆ ನಾನು ಪಾಪುನ ಎತ್ಕೊಂಡಿದ್ದೆ, ಹಾಗೆ ಹಸ್ಬೆಂಡ್ ವೀಡಿಯೋ ಮಾಡ್ಕೊಳ್ತಾಯಿದ್ರು, ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳ್ತಾಯಿದ್ರು. ಇಲ್ಲೆಲ್ಲ ಶಾಪಿಂಗ್ ಮಳಿಗೆಗಳಿದೆ, ಹಾಗೆ ಅವರ ಕೆಲವು ಬ್ರ್ಯಾಂಡ್ಗಳಿದೆ. ನಾವು ಏನಂದರೆ ಟೊಮೆಟೊ ತೊಕ್ಕು ಅಥವಾ ಉಪ್ಪಿನಕಾಯಿ ಅಂತ ಹಾಕಿದ್ದಾರೆ, ಟೊಮೆಟೊ ಪಿಕಲ್ ಅಂತ. ಅದನ್ನು ತೊಗೊಂಡ್ವಿ ನೋಡಿ. ಇಲ್ಲಿ ಪಿಕಲ್ ಹತ್ರನೇ ಇದ್ದೀನಿ ನಾನು. ಮತ್ತೊಂದು ನನಗೆ ತುಂಬ ನಾನು ಹೇಳ್ದಂಗೆ ಕ್ರಿಸ್ಟಲ್ ನಾನು ಕಲೆಕ್ಟ್ ಮಾಡ್ತೀನಿ. ಹಾಗಾಗಿ ಕ್ರಿಸ್ಟಲ್ ಬ್ರೇಸ್ಲೆಟ್, ಬ್ಲೂ ಕ್ರಿಸ್ಟಲ್ ಬ್ರೇಸ್ಲೆಟನ್ನು ತೊಗೊಂಡ್ವಿ. ಇಲ್ಲಿ ಒಂದು ಸಂಸ್ಥಾನ ಇತ್ತು. ಎಲ್ಲದರೊಳಗೇನೂ ಅಂದರೆ ಕೆಲವೊಂದು ಕಡೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತಲೂ ಇರುತ್ತೆ. ಆ್ಯಕ್ಚುಲಿ 250 ಎಕರೆ ಹತ್ತಿರ ಇದೆ, ಬಟ್ ಅದು ಪೂರ್ತಿ ನೋಡಬೇಕು. ಈಗ ಗೋಶಾಲೆ ನೋಡಬೇಕು ಎಲ್ಲ ಅಂತ ಹೇಳಿದರೆ ನಾವು ಒಂದಿನ ಉಳ್ಕೊಳ್ಬೋದು ಅಲ್ಲಿ. ಕೆಲವೊಬ್ಬರು ಅಂದರೆ ಈಗ ಟೂರಿಗೆ ಬರ್ತಾರಲ್ಲ, ಟೂರಿಗೆ ಬಂದವರೆಲ್ಲ ಉಳ್ಕೊಳ್ತಾರೆ ಅಲ್ಲಿ. ಚೆನ್ನಾಗಿ ಉಳ್ಕೊಂಡು ಆಮೇಲೆ ಆ ಥರ ಇರುತ್ತೆ. ಸೊ ಉಳ್ಕೋಬೇಕು, ನಮಗೆ ಎಷ್ಟಾಗುತ್ತೋ ಅಷ್ಟು ನೋಡಿದ್ದೀವಿ. ಹಾಗೆ ಸಾಂಬ ಪರಮೇಶ್ವರ ದೇವಾಲಯ ಅಂತ, ಅದು ಒಂಥರ ಬಳ್ಳಿಗಳ ಮಧ್ಯ ಶಿವಲಿಂಗ ಇರೋವಂಥದ್ದು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಈ ಥರ ಸ್ಲೋ ಆಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂದರೆ ತುಂಬ ಟೈಮ್ ಹಿಡ್ಕೊಳ್ಳುತ್ತೆ. ನೀಟಾಗಿ ಈ ಥರ ಕ್ಯಾಮ್ರಾದಲ್ಲಿ ಮಾಡ್ದಂಗೆ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನಿಮಗೆ ಈ ಥರ ತೋರಿಸ್ಕೊಳ್ಳೋದಕ್ಕೆ. ತುಂಬ ಗಾರ್ಡನ್ಗಳಿದೆ, ಅಂದರೆ ಮೇಯ್ನು ಊಟದ ಹಾಲ್ ಎಲ್ಲ ಹೋಗೋದು, ಮತ್ತು ಸಾಂಬ ಪರಮೇಶ್ವರ ದೇವಾಲಯಕ್ಕೆ ಎಲ್ಲಿ ಹೋಗೋದು, ಆ ಥರ ಎಲ್ಲ ನೋಡಿ. ಇದೆಲ್ಲ ನೋಡಿ, ಈ ಥರ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕ್ಯಾಮರಾದಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ಅಲ್ಲಿ ಎಲ್ಲನೂ ನಮಗೆ ಗುರುತು ಹಾಕಿದ್ದಾರೆ. ಅನುಭವ ಮಂಟಪಕ್ಕೆ ಎಲ್ಲೇ ಹೋಗೋದು ಈ ಥರ ಅಲ್ಲ. ಈ ಮಂಟಪದ ಒಳಗಡೆ ಆ್ಯಕ್ಚುಲಿ ಧ್ಯಾನ ಒಂದು ಶಿಬಿರ ಆಗ್ತಾಯಿತ್ತು, ಹಾಗಾಗಿ ಒಳಗಡೆ ಹೋಗೋ ಹಾಗಿರಲಿಲ್ಲ. ಅಲ್ಲ ಹೋಗ್ಬೋದೇನೋ ಗೊತ್ತಿಲ್ಲ ನಮಗೆ. ನಾವಂತೂ ಹೊರಗಡೆ ಇದು ಮಾಡಿದ್ವಿ. ಇದು ಹೇಗೆ ಅಂದರೆ ಒಳಗಡೆ ಹೋಗ್ಬೋದು. ಶಿಬಿರ ಆಗಿ ಎಲ್ಲರೂ ಹೊರಗಡೆ ಬರ್ತಾಯಿದ್ರು, ಹಾಗಾಗಿ ನಾವು ಒಳಗಡೆ ಹೋಗಿಲ್ಲ. ಹೊರಗಡೆ ಕಾರಂಜಿ, ಹೂದೋಟ ಇದೆಲ್ಲ ಕಣ್ಣಲ್ಲಿ ನೋಡೋಕ್ಕೆ ಚೆಂದ. ಆ್ಯಕ್ಚುಲಿ ಯಾವತ್ತು ಇದೆಲ್ಲ ಕಣ್ಣು ತುಂಬ್ಕೊಳ್ಳೋಕ್ಕೆ ಚೆಂದ. ತುಂಬಾ ಹಾಲ್ಗಳಿತ್ತು ಸುಮಾರು. ಕಶ್ಯಪ ಹಾಲ್, ಹಾಲಿ ಹಾಲ್ ಅಂತ. ಈಗ ಬಂದಿದ್ದು ಇದೆಂತ ಹೇಳಿ ಇದು ಆರ್ಟ್ ಆಫ್ ಲಿವಿಂಗ್ ರವಿಶಂಕರ ಗುರೂಜಿಯವರ ಆಶ್ರಮಕ್ಕೆ. ಸೊ ಇಲ್ಲಿ ಇದೆಷ್ಟು ಎಕರೆ ಇದೆ? ಅರೌಂಡ್ 250 ಎಕರೆ. ಬಟ್ ಅಷ್ಟೆಲ್ಲ ನಾವೇನು ನಡ್ಕೊಂಡು ಅಷ್ಟು ನೋಡುವಂಥ ಅಂದರೆ ಕೆಲವೊಂದು ರಿಸ್ಟ್ರಿಕ್ಟೆಡ್ ಏರಿಯಾಗಳಿರ್ತದೆ. ಇಲ್ಲಿ ರೋಡ್ ದಾಟಿ ಬಂದರೆ ಹಿಂದ್ಗಡೆಯಿಂದಾಗಿ ಸಾಂಬ ಪರಮೇಶ್ವರ ದೇವಾಲಯ ಇದೆ. ಸೊ ಅದರ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಸಂಡೇ ಹೀಗೆ ಸ್ಪೆಂಡ್ ಮಾಡುವ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ್ದು. ಇಲ್ಲಿ ಸ್ವಲ್ಪ ನಡಿಬೇಕಾಗತ್ತೆ, ಬಿಕಾಸ್ ಇಲ್ಲಿ ನೋಡಬೇಕು ಅಂದರೆ ಸ್ವಲ್ಪ ನಡಿಬೇಕಾಗತ್ತೆ. ಓಪನ್ ಆಗೋದೇ ಬೆಳಗ್ಗೆ 9 ಗಂಟೆಗೆ, ಸಂಜೆ 7 ಗಂಟೆವರೆಗೆ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚು ಮತ್ತು ಡಿನ್ನರ್ ಎಲ್ಲ ಇರುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿದೆ. ಮೆಡಿಟೇಷನ್ಗೂ ಜಾಗ ಇದೆ, ಮೆಡಿಟೇಷನ್ನು ಕೂಡ ಮಾಡ್ಬೋದು. ಹಾಗೆ ನಾನು ನಿಮಗೆ ಕೆಲವೊಂದು ಇದನ್ನು ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ಪ್ರತಿ ಹಾಲಲ್ಲಿ ಕೂಡ ಏನು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳ್ದಂಗೆ ಕಶ್ಯಪ್ ಹಾಲ್ ಮತ್ತು ಸುಮಾರು ಹಾಲ್ಗಳಿತ್ತು, ಅಮೃತ ಹಾಲ್ ಅದು ಇದೆಲ್ಲ. ಎಲ್ಲ ಹಾಲಲ್ಲಿ ನಾವು ಧ್ಯಾನ ಮಾಡ್ಬೋದು. ಇಲ್ಲಿ ಕೂಡ ಅಷ್ಟೇ, ಸಾಂಬ ಪರಮೇಶ್ವರ ದೇವಾಲಯಕ್ಕೆ ಹೋಗುವ ಒಳಗಡೆ ಇಲ್ಲಿ ಇದು ನೋಡಿ, ಸಾಂಬ ಪರಮೇಶ್ವರ ದೇವಾಲಯ. ಹಾಗೆ ಇದು ನೋಡಿ, ಇದು ಈ ಥರ ಹೀಗೆ ಇದು ಬಾತುಕೋಳಿ ಫೋಟೋ. ಹಾಗೆ ನಮ್ಮದು ಒಂದಷ್ಟು ಫೋಟೋಸ್ನ ತಗೊಂಡ್ವಿ. ಹಾಗೆ ಅದನ್ನಷ್ಟು ನಾನು ಇಲ್ಲಿ ನಿಮಗೆ ಕ್ಲಿಪ್ಸನ್ನು ಹಾಕ್ಕೊಂಡಿದ್ದೀನಿ. ಸಾಂಬ ಪರಮೇಶ್ವರ ದೇವಸ್ಥಾನದಲ್ಲಿ ನಿಮಗೆ ಅಲ್ಲಿ ಫೋಟೋಸ್ ಹಾಕಿದ್ದೀನಿ ಅಷ್ಟೇ. ನಾನಂದರೆ ವೀಡಿಯೋ ಅಷ್ಟೇ ಮಾಡ್ಕೊಂಡಿದ್ದು. ಅಲ್ಲಿ ತುಂಬ ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ನಾವು ಸ್ಥಳಗಳನ್ನು ನೋಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಇದು ಮಾಡಿಲ್ಲ ಅಷ್ಟು. ಹಾಗೆ ಹೊರಗಡೆ ಹೋದಾಗ ವ್ಲಾಗ್ ಮಾಡಬೇಕಾದ್ರೆ ನಾವು ಸ್ಥಳಗಳನ್ನು ಕೂಡ ನೋಡಬೇಕಾಗತ್ತೆ. ಸೊ ನಾವು ಆರ್ಟ್ ಆಫ್ ಲಿವಿಂಗಿಗೆ ಹೋಗಿ ಎಷ್ಟು
ಬೇಗನೆ ಸಂಜೆ ಬೇಗನೆ ಮನೆಗೆ ಬಂದ್ವಿ. ಬಿಕಾಸ್ ಮಗ ಸಣ್ಣವನು, ಅವನನ್ನು ಇಟ್ಕೊಂಡು ಎಲ್ಲ ಕಡೆ ಅಂದರೆ ತುಂಬ ಸುತ್ತಾಡೋಕ್ಕಾಗಲ್ಲ ಅಂತೇಳಿ. ಅಲ್ಲಿ ಅವ್ರದ್ದೇ ಆದಂಥ ಪ್ರಾಡಕ್ಟ್ ಇರುತ್ತೆ, ಶ್ರೀ ಶ್ರೀ ತತ್ವ ಅಂತ ಹೇಳಿ. ನಾವೊಂದು ಟೊಮೆಟೊ ಪಿಕ್ಕಲ್ ತೊಗೊಂಡ್ವಿ, ನಿಮಗೆ ಕಾಣ್ತಾ ಇರ್ಬೋದು. ಇದು ಅರ್ಧ kg ಪಿಕ್ಕಲ್ಲಿಗೆ 190 ರುಪೀಸ್. 190 ರುಪೀಸ್ ಇದು ಅರ್ಧ kg ಪಿಕ್ಕಲ್ಲಿಗೆ ಟೊಮೆಟೊ ಉಪ್ಪಿನಕಾಯಿ ಅಂತ ತೊಗೊಂಡ್ವಿ. ಬೆಳ್ಳುಳ್ಳಿ ಉಪ್ಪಿನಕಾಯಿ ಇತ್ತು, ಲಿಂಬೆ ಹುಳಿದು ಉಪ್ಪಿನಕಾಯಿ ಇತ್ತು, ಮತ್ತು ಸುಮಾರೆಲ್ಲ ಐಟಮ್ಗಳಿತ್ತು. ಸುಮಾರೆಲ್ಲ ಅಂದರೆ ಅವ್ರದ್ದು ಅಲ್ಲಿ ತುಂಬ ಮಳಿಗೆಗಳಿದೆ, ಅವ್ರದ್ದೇ ಅದು ಅಂದರೆ ಅವ್ರದ್ದೇ ಇರುತ್ತೆ. ಕೆಲವೊಂದಿಗೆ ಐಸ್ ಕ್ರೀಮ್ಸ್ ಎಲ್ಲ ಬೇಕಾದರೆ ಬೇರೆದ್ದೂ ಇದೆ, ಬೇರೆ ಬ್ರ್ಯಾಂಡಿದ್ದು ಹೊರಗಡೆಯಿಂದ ನಮಗೆ ಸಿಗುತ್ತೆ. ಈಗ ಕೋನ್ಸ್ ಆ ಥರದ್ದೆಲ್ಲ ಅವ್ರದ್ದೇ ಬ್ರ್ಯಾಂಡ್ಗಳು ತುಂಬಾ ಇದೆ. ಮತ್ತು ನನಗೆ ಒಂದು ನಾವು ಇದು ಉಪ್ಪಿನಕಾಯಿ ತೊಗೊಂಡಿದ್ದು, ಟೊಮೆಟೊ ಉಪ್ಪಿನಕಾಯಿ, ಟೊಮ್ಯಾಟೊ ಪಿಕಲ್ ಟೇಸ್ಟ್ ನೋಡೋಣ ಅಂತ ಹೇಳಿ. ಇನ್ನೊಂದು ಬ್ಲೂ ಕ್ರಿಸ್ಟಲ್, ಇದು ನಾನು ಕ್ರಿಸ್ಟಲ್ ಕಲೆಕ್ಟ್ ಮಾಡ್ತೀನಿ, ಮ್ಯಾನಿಫೆಸ್ಟೇಷನ್ಗೆ ಎಲ್ಲ ಯೂಸ್ ಆಗುತ್ತೆ ಅಂತ. ಇಫ್ ಯು ಬಿಲೀವ್ ಅಷ್ಟೇ ಇದು ವರ್ಕ್ ಆಗೋದು. ಸೊ ನಾನು ಬಿಲೀವ್ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ ಎಲ್ಲ. ಸೊ ಹಾಗಾಗಿ ನಮಗೆ ಇಂಥದ್ದೊಂದು ಅಂದರೆ ಭವಿಷ್ಯನ ನಾವು ಈಗಲೇ ಆಗಿದೆ ಅಂತ ಹೇಳಿಬಿಟ್ಟು ಮ್ಯಾನಿಫೆಸ್ಟ್ ಮಾಡಬೇಕು. ಲೈಕ್ ನನಗೆ ಇಂಥದ್ದು ಆಗಿದೆ, ಸಮಥಿಂಗ್ ನಮಗೇನೋ ಆಗಬೇಕು ಅಂತ ಇರುತ್ತೆ ಫ್ಯೂಚರಲ್ಲಿ, ಇಂಥದ್ದೊಂದು ಗೋಲ್ ಅಚೀವ್ ಮಾಡಬೇಕು ಅಂತ. ಬಟ್ ಆಲ್ರೆಡಿ ಆಗಿದೆ ಅಂತೇಳಿ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡಿದರೆ ಆಗುತ್ತೆ. ಸೊ ಇದು ಬ್ಲೂ ಕ್ರಿಸ್ಟಲ್, ನಂದು ಕ್ರಿಸ್ಟಲ್ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಇದಕ್ಕೆ ಆ್ಯಕ್ಚುಲಿ 90 ರುಪೀಸ್. ತುಂಬ ವೆಯ್ಟ್ ಇದೆ ಇದು ಆ್ಯಕ್ಚುಲಿ. ಅದು ವೆಯ್ಟ್ ಇದ್ದರೆ ಆ್ಯಕ್ಚುಲಿ ರಿಯಲ್ ಕ್ರಿಸ್ಟಲ್ ಅಂತ ಹೇಳ್ತಾರೆ. ಸೊ ಇದು ಈ ಥರ ಅಲ್ಲಿ ವೈಟ್ ಇತ್ತು ಮತ್ತು ಬ್ಲ್ಯಾಕ್ ಇತ್ತು. ನನಗೆ ಬ್ಲೂ ಓಕೆ ಅಂತ, ನಾನು ಇನ್ನೂ ಟ್ಯಾಗೆಲ್ಲ ತೆಗೆದಿಲ್ಲ, ಯೂಸ್ ಮಾಡ್ತೀನಿ. ಬಟ್ ಕ್ರಿಸ್ಟಲ್ಸ್ ಎಲ್ಲ ನಾನು ಇದು ಏನು ಕಲೆಕ್ಟ್ ಮಾಡ್ತೀನಿ. ನಾನು ಕ್ರಿಸ್ಟಲ್ ಜುವೆಲ್ಸ್ ಆಗಿರಲಿ, ಕ್ರಿಸ್ಟಲ್ ಸ್ಟೋನ್ಸ್ ಆಗಿರಲಿ, ಅದೆಲ್ಲ ನಾನು ಸ್ವಲ್ಪ ಇದು ಮಾಡ್ತೀನಿ. ಆ್ಯಕ್ಚುಲಿ ರುದ್ರಾಕ್ಷಿ ಕೂಡ ಅಷ್ಟೇ, ಪಂಚಮುಖ ರುದ್ರಾಕ್ಷಿ, ಅದ್ರದ್ದು ಸಿಲ್ವರ್ ಇದು ಮಾಡ್ಕೊಂಡಿದ್ದೆ ನಾನು. ಬಟ್ ಅದೇನು ಅಂದರೆ ನಾವು ಡೈಲಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದು ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಒದ್ದೆ ಆಗುತ್ತಲ್ಲ, ಆವಾಗ ತೆಗೆದಿಡ್ಬೇಕಿಲ್ಲ ಅಂದರೆ ಅದು ಒಂಥರ ಬೂಸ್ಟ್ ಬಂದಂಗೆ ಆಗುತ್ತೆ. ರುದ್ರಾಕ್ಷಿ ಇದು ಒಣಗಿಸ್ಬೇಕು ಚೆನ್ನಾಗಿ, ನಾವು ಜ್ಯುವೆಲ್ಲರಿ ಮಾಡಿ ಹಾಕ್ಕೊಳ್ತೀವಿ ಅಂದರೆ. ಸೊ ಹಾಗಾಗಿ ಇದು ನೋಡಿ, ಇದು ಈ ಥರ ಕ್ರಿಸ್ಟಲ್, ಇದು ಒಂಥರ ಇದಕ್ಕೊಂದು ಹೊಳಪಿದೆ ನೋಡಿ. ವೈಟ್ ಇದ್ದಿತ್ತು, ಮತ್ತು ಬೇರೆ ನಾನು ನೋಡಲಿ. ಬಟ್ ನೆಕ್ ಚೈನ್ಸ್ ಎಲ್ಲ ಇತ್ತು ತುಂಬ ಕ್ರಿಸ್ಟಲ್ಸ್ ಇದ್ದು. ಬಟ್ ನಾನು ಈ ಥರ ಬ್ರಾಸ್ಲೆಟ್ಸ್ ಎಲ್ಲ ನಾನು ಇದು ಮಾಡ್ತೀನಿ, ಜಾಸ್ತಿ ಇಷ್ಟಪಡ್ತೀನಿ. ಹಾಗಾಗಿ ಇದನ್ನು ಇದು ಮಾಡಿ ಮತ್ತೆ ಬೇಗ ಬಂದ್ವಿ. ನಾಳೆ ಅಗೇನ್ ವರ್ಕಿಂಗ್ ಡೇ ಅಲ್ವಾ. ಸೊ ಹಾಗಾಗಿ ಬ್ಯಾಕ್ ಟು ನಾರ್ಮಲ್ ಆಗಬೇಕು. ವೀಕೆಂಡ್ಸ್ ಅಂದರೆ ಸ್ಯಾಟರ್ಡೆ ತುಂಬ ಕೆಲಸ ಆಯಿತು ನಮಗೆ. ನಿನ್ನೆ ಮನೇಲಿ ಕ್ಲೀನಿಂಗು ಇದೆ ಇರತ್ತಲ್ಲ, ಕಬೋರ್ಡ್ ಕ್ಲೀನಿಂಗ್ಸ್ ಅದು ಇದು ಎಲ್ಲ ಒಂದೊಂದು ವಾರ ಒಂದೊಂದು ಮಾಡ್ತೀವಿ. ಹಾಗೆ ಮತ್ತು ಬಾಕಿ ದಿನ ನಮಗೆ ಟೈಮ್ ಆಗಲ್ಲ, ಏನು ಮಾಡೋದಕ್ಕೂ ಟೈಮ್ ಆಗಲ್ಲ. ಸೊ ಆಫೀಸ್ ಕೆಲಸ ಅದಿದಾಗುತ್ತೆ. ಇದು ಎರಡೇ ಪರ್ಚೇಸ್ ಮಾಡಿರೋದು. ಮತ್ತು ಅಲ್ಲಿ ಊಟ ಇತ್ತು, ಊಟ ಅದು ಫ್ರೀ ಊಟ, ಅದು ಆರ್ಟ್ ಆಫ್ ಲಿವಿಂಗ್ ಅವರ ಕಡೆಯಿಂದನೇ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಲಂಚ್ ಇರುತ್ತೆ, ಆ್ಯಂಡ್ ನೈಟ್ ಡಿನ್ನರ್ ಇರುತ್ತೆ. ನಮಗೆ ಲಂಚಿಗೆ ಪೊಂಗಲ್, ಮೊಸರನ್ನ, ಅನ್ನ ಸಾರು, ತರಕಾರಿ ಸಾರು, ಮತ್ತು ಒಂದು ಗಸಿ ಐಟಮ್ ಆ ಥರ ಇತ್ತು. ಊಟ ಕೊಡ್ತಾರೆ ಅವರು, ಅಂದರೆ ಅಲ್ಲಿ ನಾವು ತಟ್ಟೆ ಸೆಲ್ಫ್ ಸರ್ವಿಸ್, ಅಂದರೆ ಅವರು ಸರ್ವ್ ಮಾಡ್ತಾರೆ. ನಾವು ಅಂದರೆ ಬಫೆಟ್ ಥರ, ಅಂದರೆ ಕೂತ್ಕೊಳ್ಳೋಕ್ಕೆ ಟೇಬಲ್ಸು ಇದೆ, ಬೇಕಾದ್ರೆ ನಿಂತ್ಕೊಂಡು ಊಟ ಮಾಡುತ್ತೆ ಆ ಥರ ಇತ್ತು. ಸಾತ್ವಿಕ ಊಟ ಏನಂತಾರೆ ಅದು ಇತ್ತು ಅಷ್ಟು. ಆಯಿತಾ, ಚೆನ್ನಾಗಿದೆ ಪ್ಲೇಸ್. ಬಟ್ ಅಲ್ಲಿ ಒಂದು 250 ಎಕರೆಸ್ ಅಷ್ಟಿದೆ ಅಂತೆ. ಅದೆಲ್ಲ ನೋಡೋದಕ್ಕೆ ನಮಗೆ ಒಂದು 2 ದಿನ ಅಲ್ಲಿ ಸ್ಟೇ ಮಾಡ್ತಾರೆ. ಕೆಲವರು ಟೂರಿಸಮ್ ಎಲ್ಲ ಬಂದು, ಕೆಲವರು ಸತ್ಸಂಗ ಮಾಡೋರೆಲ್ಲ ಅಲ್ಲಿ ಸ್ಟೇ ಮಾಡ್ತಾರೆ. ಅಲ್ಲಿ ಧ್ಯಾನ ಮಂದಿರ ಎಲ್ಲ ಇದೆ. ಸೊ ಅವ್ರಿಗೆಲ್ಲ ಒಂದು 2 ಡೇಸ್ ಇದೆ. ಈಗ ಗೋಶಾಲೆ ಅದು ಇದೆಲ್ಲ ನೋಡಬೇಕು ಅಂದರೆ ಒಂದು 2 ಡೇಸ್ ಎಲ್ಲ ಅಲ್ಲಿ ಸ್ಟೇ ಮಾಡಿ ಎಲ್ಲ ನೋಡ್ಕೊಂಡು, ನಮಗೆ ಒನ್ ಡೇಗೆ ಹೋಗೋದು ಬರೋದೆಲ್ಲ ಸೇರಿಕೊಂಡು 1 ಡೇಗೆ ಆಲ್ಮೋಸ್ಟ್ ಎಷ್ಟು ನೋಡ್ಬೋದು ಅಷ್ಟು ನೋಡ್ಕೊಂಬಂದ್ವಿ. ಸೊ ನೀವು ವಿಸಿಟ್ ಮಾಡಿ. ಕನಕಾಪುರ ರೋಡಲ್ಲಿರೋದು ಆರ್ಟ್ ಆಫ್ ಲಿವಿಂಗ್ ಅಂತ, ರವಿಶಂಕರ್ ಗುರೂಜಿಯವರ ಆಶ್ರಮ. ಚೆನ್ನಾಗಿದೆ. ಅಲ್ಲಿ ನಮಗೆ ಮೆಡಿಟೇಷನ್ ಮಾಡ್ಬೋದು. ಏನೇನು ಶಿಬಿರಗಳೆಲ್ಲ ಆಗ್ತಾ ಇರ್ತವೆ. ಹಾಗೆ ಒಂದಷ್ಟು ನೋಡ್ಕೊಂಡು ಬರೋಂಥ ಪ್ಲೇಸ್. ಒಂದು ಸತಿ ನಮಗೆ ರಿಲ್ಯಾಕ್ಸ್ ಮಾಡೋದಕ್ಕೆ, ಒಂದು ಕೂಲಾಗಿರೋದಕ್ಕೆ ಒಂದು ಪ್ಲೇಸ್ ನಾವು ನೋಡ್ಕೊಂಡು ಬರೋದಕ್ಕೆ ಚೆನ್ನಾಗಿರುತ್ತೆ ಇಷ್ಟೇ. ಹಾಗೆ ಮನೆಗೆ ಬಂದು ಕಾಯಿ ಹೆರ್ದು ಅದು ಇದೆಲ್ಲ ಮಾಡ್ತಾಯಿದ್ದೆ ಸ್ವಲ್ಪ. ಯಾಕಂತ ಹೇಳಿದರೆ ನಾಳೆಗೆಲ್ಲ ರೆಡಿ ಮಾಡ್ಕೋಬೇಕು. ನಾಳೆ ಏನಾದರೂ ಕರಿ ಮಾಡಬೇಕು. ಇವತ್ತೇ ಕಾಯಿ ಹೆರ್ದು ಇಟ್ಟರೆ ಒಂದು ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬಿಟ್ಟು
ಈಸಿ ಆಗತ್ತೆ ಅಂತೇಳಿ ಹಾಗೆ ಒಂದಷ್ಟು ಕೆಲಸಗಳು ಅದು ಇದು ಬಾಳೆಲೆ ಕಡುಬು ಎಲ್ಲ ನಾವು ನೈಟ್ ಮಾಡಿಡ್ತೀವಿ. ಸೊ ಅದಕ್ಕೆಲ್ಲ ಒಂದು ನಾಳೆ ತಿಂಡಿಗೆ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ನನಗೆ. ಎಸ್, ಅಷ್ಟೇ ನೋಡೋಣ. ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ ಹೇಗೆ ಅಂತ. ಇದು ಮಾರನೇ ದಿನ ನಮ್ಮ ಮನೆ ಪಕ್ಕ ಆಂಜನೇಯ ದೇವಸ್ಥಾನದಲ್ಲಿ ಸಹಸ್ರ ದೀಪೋತ್ಸವ ಇತ್ತು ರಾತ್ರಿಗೆ. ಸೊ ಅದರದ್ದು ಒಂದು ಕ್ಲಿಪ್ ಹಾಕಿದ್ದೀನಿ ನಾನು. ವ್ಯಾಸರಾಜ ಪ್ರತಿಷ್ಠಾನ ಆಂಜನೇಯ ದೇವಸ್ಥಾನದಲ್ಲಿ. ಇದು 600 ವರ್ಷ ಹಳೆಯ ದೇವಸ್ಥಾನ. ಇಷ್ಟು ತುಂಬಾ ಜನ ಸೇರಿದರು, ಹೊರಗಡೆ ಒಳಗಡೆ ಎಲ್ಲನೂ ದೀಪ ಹಾಕಿದ್ರು. ಶಿವಲಿಂಗದ ರಂಗೋಲಿ ಥರ ಹೂವಲ್ಲಿ ಹಾಕಿಬಿಟ್ಟು ಅಲ್ಲಿ ಓಂ ನಮಃ ಶಿವಾಯ ಅಂತ ಬರೆದು ಅದರ ಸುತ್ತ ನೋಡಿ ಈ ಥರ ಇದು ಹಾಕಿದರು. ಆ್ಯಕ್ಚುಲಿ ತುಂಬಾ ಪೂಜೆಗಳು ತುಂಬಾ ಇತ್ತು, ಊಟ ಕೂಡ ಇತ್ತು, ಪ್ರಸಾದ ಊಟ. ಸೊ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ಸಿಗ್ತೀನಿ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.